ಒಬ್ಬ ಉತ್ತಮ ಆಟಗಾರನಿದ್ರೂ ತಂಡದ ಒಗ್ಗೂಡಿತ ಪ್ರಯತ್ನ ಇಲ್ಲದಿದ್ದರೆ ಚಾಂಪಿಯನ್ಶಿಪ್ ಗೆಲ್ಲುವುದು ಸಾಧ್ಯವಿಲ್ಲ. ಇದು ಆಟಗಳಿಗೆ ಮಾತ್ರವಲ್ಲ, ಎಲ್ಲ ರಂಗಗಳಿಗೂ ಅನ್ವಯಿಸುತ್ತದೆ. 2026ರ ಫಿಫಾ ಕಾಲ್ಚೆಂಡ್ ವಿಶ್ವಕಪ್ ಪಂದ್ಯಾವಳಿಯು ಯುಎಸ್ಎ, ಮೆಕ್ಸಿಕೋ, ಕೆನಡಾ, ಬಿದನಾರಕಿಯಲ್ಲಿ ನಡೆಯುತ್ತಿದೆ. 38 ಮತ್ತು 40 ವರ್ಷಗಳ ಲಿಯೋನೆಲ್ ಮೆಸ್ಸಿ ಮತ್ತು ಕ್ರಿಸ್ಟಿಯಾನೋ ರೊನಾಲ್ಡೋ ಮುಂದಿನ ಫಿಫಾ ವಿಶ್ವಕಪ್ನಲ್ಲೂ ಕ್ರಮವಾಗಿ ಅರ್ಜೆಂಟೀನಾ, ಪೋರ್ಚುಗಲ್ ತಂಡಗಳ ಪರ ಆಡುತ್ತಿದ್ದಾರೆ. ಇಬ್ಬರು 16 ತಂಡ ಹಾಗೂ ವೈಯಕ್ತಿಕ ಸಾಧನೆ ಮಾಡಿದ್ರೂ ಹಲವು ಚಾಂಪಿಯನ್ಶಿಪ್ ಗೆದ್ದಿದ್ರೂ ಫಿಫಾ ವಿಶ್ವಕಪ್ ಗೆದ್ದಿಲ್ಲ. ಈ ಬಾರಿ ಇಬ್ಬರ ಬಗ್ಗೆಗೂ ಹೆಚ್ಚು ನಿರೀಕ್ಷೆ ಇದೆ. ಅದರಲ್ಲೂ ಮೆಸ್ಸಿಯವರ ತಂಡ ಒಮ್ಮೆ ವಿಶ್ವಕಪ್ ಫೈನಲ್ನಲ್ಲಿ ಜರ್ಮನಿಗೆ ಸೋತಿತ್ತು. ಮೈಕಲ್ ಜೋರ್ಡನ್ ಹೇಳುತ್ತಾರೆ, ಒಬ್ಬರ ಪ್ರತಿಭೆ ಪಂದ್ಯ ಗೆಲ್ಲಬಹುದು. ಚಾಂಪಿಯನ್ಶಿಪ್ ಗೆಲ್ಲಲು ಬುದ್ಧಿಮತ್ತೆ ಮತ್ತು ತಂಡ ಕೂಡಿ ಆಡುವುದು ಮುಖ್ಯವಾಗುತ್ತದೆ. ಬೇಬ್ ರೂತ್ ಪ್ರಕಾರ ಯಾವಾಗಲೂ ಬಿಟ್ಟುಕೊಡದ ವ್ಯಕ್ತಿಯನ್ನ ಸೋಲಿಸುವುದು ಅಸಾಧ್ಯ. ಮೆಸ್ಸಿ, ರೊನಾಲ್ಡೋ ಸಾಧನೆ ಆ ಮಾದರಿಯದ್ದು. ಆದರೆ ಅವರ ತಂಡ ಯೂರೋ ಕಪ್, ವಿಶ್ವ ಚಾಂಪಿಯನ್ಶಿಪ್ ಇತ್ಯಾದಿ ಗೆದ್ದಿವೆ. ಆದರೆ ಫಿಫಾ ವಿಶ್ವಕಪ್ ಅಲ್ಲ. ಈಗ ರಾಬಿ ವಿಲಿಯಮ್ಸ್, ಲೇಮಾ ಪಾಸಿನಿ ತಂಡ ಹಾಡಿರುವ ಹೊಸ ವಿಶ್ವಕಪ್ ಗೀತೆ ಡಿಸೈರ್ ಹೊರಬಿದ್ದಿದೆ. ಹೊಸ ಹುರುಪು ನೀಡಿದೆ.